ನಾನು ಅವಲ್ಕೋಟೆ ಹುಡುಗಿ. ಇವತ್ತೇನಪ್ಪ ಅಂದರೆ ನಮ್ಮ ಗಿಡದಲ್ಲಿ ಪನ್ನೀರನ್ನು, ನಮ್ಮ ಗಿಡದಲ್ಲಿ ಏನೇನು ಬಿಟ್ಟೈತೆ ಅಂತ ತೋರಿಸ್ತೀನಿ ಬರ್ರಿ ಫಸ್ಟು. ಪನ್ನೀರನ್ನು ತುಂಬಾ ವೇಸ್ಟ್ ಆಯ್ತದ ನಮ್ಮ ಗಿಡದಲ್ಲಿ. ಬರೀ ಗಾಡಿಗಳೆಲ್ಲ ಓಡಾಡಿ ಓಡಾಡಿ ಹೆಂಗಾಗೈತೆ ನೋಡ್ರಿ, ಎಷ್ಟು ಹಣ್ಣು ಉದ್ರೈತೆ ನೋಡ್ರಿ. ಆದರೆ ಸಖತ್ ಸೈಜ್ ಬಿಡ್ತದೆ ಹಣ್ಣು ಮಾತ್ರ. ಇವಾಗ ಕಮ್ಮಿ ಆಗೋಯ್ತು. ಒಂದು 15 ದಿನಕ್ಕೆ ಮುಂಚೆ ನೋಡಿದ್ರೆ ಸಖತ್ತಾಗಿತ್ತು ಗಿಡ ತುಂಬ. ನೋಡ್ರಿ ಗಿಡನ ಕಾಯಿ ಕೀಳಕ್ಕೆ ಹೋಗಿ ರಂಬೆಲ್ಲ ಮುರ್ದಾಕವ್ರೆ. ಸಖತ್ ಕಾಯಿ ಇತ್ತು, ಇನ್ನೂ ಸೈಜ್ ಬರುತ್ತೆ ಕಾಯಿ ಬಂದು. ಟೇಸ್ಟ್ ತೋರಿಸ್ತೀನಿ ಬರ್ರಿ. ಆದರೆ ಇದೊಂಥರ ವೆರೈಟಿ, ಇದ್ರಾಗ ಬಂದು ಬೀಜ ಇರ್ತದೆ, ಬೀಜ ಇರೋಂಥ ವೆರೈಟಿ ಇದು ನೋಡ್ರಿ. ಪನ್ನೀರ್ ಕಾಯಿ ಇದ್ರಾಗ ಬೀಜ ಇರ್ತದೆ, ಟೇಸ್ಟು ಚೆನ್ನಾಗಿರ್ತದೆ. ಇದು ಒಂಥರ ಪನ್ನೀರು ತುಂಬ. ಇದ್ರಾಗ ಬಂದು ಒಂದು 10 ವೆರೈಟಿಗೆ ಮೇಲೆ ಇರ್ತದೆ. ಇನ್ನು ಏನೇನು ಗಿಡ ಐತೆ ಅಂತ ಬರ್ರಿ ತೋರಿಸ್ತೀನಿ. ಮಳೆಗೆಲ್ಲ ಒಂಥರ ಆಗೋಗೈತೆ, ಚೆನ್ನಾಗಿಲ್ಲ. ಮಳೆಗೆಲ್ಲ ಮೆತ್ತಗಾಗೋಗೈತೆ. ಬರ್ರಿ ತೋರಿಸ್ತೀನಿ ಇನ್ನು ಏನೇನು ವೆರೈಟಿ ಐತೆ ಅಂತ. ಒಂದಿತ್ತು ಊಟಿ ಆಪಿಲ್ ನೋಡ್ರಿ, ಎಷ್ಟು ತಿಂತದೆ ಅಂತ. ಮಳೆ ಬೇರೆ ಬರ್ತಾ ಐತೆ. ಮೋಲ್ಡ್ ಮೇಲೆ ಹೋಗಿ ಕೀಳ್ತಾವಳೆ ನೋಡ್ರಿ. ಅಲ್ಲ ಐತೆ ಹಣ್ಣು, ಹುಷಾರು. ಆಗೋರಿ ಎಷ್ಟು ದಪ್ಪ ಐತೆ ಇಲ್ಲಿ ನೋಡ್ರಿ, ಎಷ್ಟು ಸೈಜಾಗ ಐತೆ ಅಂತ. ನೀರೊಳಗೆ ಬಿತ್ತು ಎಷ್ಟು ದಪ್ಪ ಐತೆ ಅಂತ ನೋಡ್ರಿ ಪನ್ನೀರ್ ಕಾಯಿ. ಸಾರಿ, ಇದು ಊಟಿ ಆಪಿಲ್ ಏನು ಸೈಜಾಗ ಐತೆ ಅಂತ. ಕಾಯೆಲ್ಲ ಕೀಳ್ತಾ ಇದೆಯಮ್ಮ ಅದನ್ನು ನೋಡ್ರಿ, ಎಷ್ಟು ದಪ್ಪ ಐತೆ. ಸಖತ್ತಾಗದೆ ಊಟಿ ಆಪಿಲ್ ಮಾತ್ರ. ಟೇಸ್ಟ್ ಆಗೋ ಐತೆ ಇದು ಹಣ್ಣು ಮಾತ್ರ. ಯಾರ್ಯಾರ ಮನೆ ಹತ್ರ ಊಟಿ ಆಪಿಲ್ ಐತೆ ಅಂತ ಕಮೆಂಟ್ ಹಾಕಿ. ಇದೇ ನನ್ಗೆ ಗೊತ್ತಾ ಯಾರ್ಯಾರ ಮನೆ ಹತ್ರ ಆರೆಂಜ್ ಥರನೇ ಇದು ಗೊತ್ತಿದ್ರೆ ಕಮೆಂಟ್ ಹಾಕ್ರಿ ಯಾರಾದರೂ, ನೋಡೋಣ. ಬದನೆಕಾಯಿ ನೋಡ್ರಿ, ಹೂವು ಇಕ್ತಾ ಇದೆ ಬದನೆಕಾಯಿ. ಇವಾಗೆಲ್ಲ ಅಲ್ಲೆಲ್ಲ ಒಂದು ಇಟ್ಟದೆ, ಇನ್ನೂ ಕೀಳಿಲ್ಲ, ಕೀಳಬೇಕು. ಎಷ್ಟು ಚೆನ್ನಾಗೈತೆ ಬದನೆ ಗಿಡ ನೋಡ್ರಿ. ಐತೆ ಒಂದು 1/4 kg ಸಿಗ್ತದೆ ಕಿತ್ತರೆ. ಬೀನ್ಸ್ ನೋಡ್ರಿ ಎಲ್ಲ. ನಾನು ಮೂರು ಚಾನಲ್ ಓಪನ್ ಮಾಡಿದ್ದೀನಿ, 3 ID ಓಪನ್ ಮಾಡಿದ್ದೀನಿ. ಒಂದು ತೆಲುಗು, ತಮಿಳ್, ಕನ್ನಡ. ನಿಮ್ಗೆ ಯಾವ್ಯಾವ ಭಾಷೆನಾಗ ಬೇಕೋ ಹೋಗಿ ನೋಡ್ಕೊಳ್ರಿ, ಖುಷಿ ಪಡ್ರಿ. ಏನೇನಪ್ಪ ID ನೇಮ್ ಅಂದರೆ ಹಾಯ್ ಫ್ರೆಂಡ್ಸ್ నేను అగల్కోటే బిడ్డ తెలుగుನಲ್ಲಿ. ತಮಿಳಲ್ಲಿ ಬಂದು ಹಾಯ್ ಫ್ರೆಂಡ್ಸ್ నేను அகல்கோட்டை பொண்ணு போட்டிருக்கேன். போய் செக் பண்ணிக்கோங்க, ஃபாலோ பண்ணிக்கோங்க, சப்போர்ட் பண்ணுங்கள் ஃப்ரெண்ட்ஸ். தேங்க்யூ ஸோ மச், பாய்.